ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿರುವಂಥ ಒಬ್ಬ ನಾಯಕ ಇದು ನನಗೆ ಸಂಬಂಧ ಇಲ್ಲ, ಇದರಲ್ಲಿ ನನ್ನ ಕೈವಾಡ ಇಲ್ಲ, ಅದೇನು ನನಗೆ ಗೊತ್ತಿಲ್ಲ, ಈ ಮಾತುಗಳಿದಾವಲ್ಲ, ಇವು ನಾಯಕರಾದಂಥ ಶಾಸಕರಾದಂಥವ್ರ ಬಾಯಿಂದ ಬರ್ತದೆ. ಒಬ್ಬ ಶಾಸಕರಾಗಿ ಆಶ್ರಯ ಸಮಿತಿ ಅಧ್ಯಕ್ಷರಾಗಿ ಭೂಮಿ ಖರೀದಿಯಲ್ಲಿ ನನ್ನ ಹಸ್ತ ಇಲ್ಲ, ನನ್ನ ಕೈವಾಡ ಇಲ್ಲ, ಅವರವರೇ ಯಾರೋ ಸಂಜಯ್ ಪಾಟೀಲು, ಮರಿಯಪ್ಪ, ಶ್ರೇಣಿಕರಾಜು ಅವರೇ ವ್ಯವಹಾರ ಮಾಡ್ಯಾರೇ ಅಂತಕ್ಕಂಥ ಮಾತು ಹೇಳುವುದೈತಲ್ಲ, ಇದು ಹಾಸ್ಯಾಸ್ಪದ. ಅಂತ ಶಾಸಕ ಆಶ್ರಯ ಸಮಿತಿ ಅಧ್ಯಕ್ಷ ಆತ ಭೂಮಿ ಖರೀದಿ ಮಾಡ್ಬೇಕಾದ್ರೆ ಆತನೇ ಜವಾಬ್ದಾರಿ. ಭೂಮಿ ನೋಡೋದಾಗಲಿ, ಭೂಮಿ ರೇಟ್ ಫಿಕ್ಸ್ ಆಗೋದಾಗಲಿ, ಅಲ್ಲ DC ಸಮ್ಮುಖದಲ್ಲಿ ಆಗಿದ್ದರೂ ಕೂಡ ಅದನ್ನು ಕ್ಲಿಯರೆನ್ಸ್ ಮಾಡುವಂತಹದ್ದು ನಗರಸಭೆ ಮತ್ತು ಆಶ್ರಯ ಸಮಿತಿ. ಆಶ್ರಯ ಸಮಿತಿ ಅಧ್ಯಕ್ಷ ಶಾಸಕನಾಗಿ ಆ ವ್ಯವಹಾರದಲ್ಲಿ ಏನೇನಾಗಿದೆ ನನಗೆ ಗೊತ್ತಿಲ್ಲ, ಅವ್ರು ಏನೇನು ಮಾತಾಡ್ಕೊಂಡ್ರೆ ನನಗೆ ಗೊತ್ತಿಲ್ಲ, ಇವು ಇವತ್ತು ಮಾತಾಡೋದು ಮಾತು ಬೇರೆ, ಅವತ್ತಿನ ವಿಚಾರ ಇದು. ಇವತ್ತು ನನಗೆ ಗೊತ್ತಿದ್ದಿಲ್ಲ, ಇವತ್ತೇನಾದರೂ ಅದರಲ್ಲಿ ಆದರೂ ಗೊತ್ತಿಲ್ಲ ಅನ್ನೋದು ಮಾತು ಬೇರೆ. ಅವತ್ತು ಶಾಸಕನಿದ್ದು ಆಶ್ರಯ ಸಮಿತಿ ಅಧ್ಯಕ್ಷ ತಾನೇ ಇದ್ದು ಇವೆಲ್ಲ ನನಗೆ ಗೊತ್ತಿಲ್ಲ ಅಂತಂದರೆ ಇಲ್ಲಿ ಅದರಲ್ಲಿ ಮಾತಾಡ್ತಾ ಭಾಳ ಶ್ರೇಣಿಕನ ಬಗ್ಗೆ ಹೊಗಳಿನ, ಶ್ರೇಣಿಕನ ಎತ್ತಿಡ್ದ. ಅದ್ರ ಹೊಲದ ಕಿಮ್ಮತ್ತು ಸ್ಕ್ವೇರ್ ಫೀಟ್ಗೆ 3,000 ಚಿಲ್ಲರ, ಒಂದು 3,000 ಚಿಲ್ಲರ. ಆ ರೇಟ್ ಆದರೆ ಇವತ್ತು 32 ಕೋಟಿ 34 ಕೋಟಿ ಆಗುತ್ತೆ. 4 ಕೋಟಿಗೆ ಅಂದ್ರೇನು ಸರ್ಕಾರಕ್ಕೆ ಉಪಕಾರ ಮಾಡಿರೋರು. ಶ್ರೇಣಿಕ ರಾಜ ಅಂಬನಗೌಡರು ಕಲ್ತು ಸರ್ಕಾರಕ್ಕೆ ಉಳಿತಾಯ ಮಾಡಿಕೊಟ್ರು. ಒಳ್ಳೆ ಕೆಲಸ ಮಾಡ್ಯಾರ ಶ್ರೇಣಿಕ ರಾಜ ಅಂಬನಗೌಡರು ಕಲ್ತು. ನಾವು ಈ ರಿಹಾಬಿಲಿಟೇಷನ್ ಕ್ಯಾಂಪ್ ಆಯ್ತಲ್ಲ 71-72 50 ವರ್ಷ ನಂದೇ ಹೊಲ ಅಲ್ಲಿ ಓದ್ತು. ಅದು 3ನೇ ಕ್ಯಾಂಪ್ ಇರೋದು ನಂದೇ ಹೊಲ. 700 ರೂಪಾಯಿ ಅವಾಗ ನಾವು ತಗೊಂಡು ಎಕರೆಗೆ 700 ರೂಪಾಯಿ. ಎಷ್ಟು ಎಕರೆ ಇತ್ತು ಸರ್? ಅದು 8 ಎಕರೆ ಇತ್ತು. ಇವತ್ತು ಅದ್ರದ್ದು ಕಿಮ್ಮತ್ತು ನಾವು ಕಟ್ಟಕ್ಕಾಗುತ್ತಾ? ಈಗ ಆಂಧ್ರದವ್ರು ಇಲ್ಲಿಗೆ ಬಂದು 50 ವರ್ಷ 60 ವರ್ಷ ಆಯಿತು. 500 ರೂಪಾಯಿ ಎಕರೆ 1000 ರೂಪಾಯಿ ಎಕರೆ ತಗೊಂಡ್ರಪ್ಪ ಅವ್ರು ಬಂದು. ಈಗ ಅವ 50 ಲಕ್ಷ ಆಗ್ಯಾವಪ್ಪ. ಅಂದರೆ ಅವ್ರಿಗೆ ನಾವು ಒಳ್ಳೇದು ಮಾಡಿವಂತ, ಆಂಧ್ರದವ್ರಿಗೆ ನಾವು ಬಿಟ್ಕೊಟ್ಟಿದ್ದು ಅಷ್ಟು ಲಾಭ ಮಾಡಿಕೊಟ್ಟಿವಂತ ಅರ್ಥ. ಜವಾಬ್ದಾರಿಯಿಂದ ನುಣಿಸ್ಕೊಳ್ಳೋಕೆ ಮಾತಾಡಿದ್ನೋ ಅದು ಮಾತಿಗೊಮ್ಮೆ ಶ್ರೇಣಿಗೆ ದೊಡ್ಡ ಮನಸ್ಸು ಮಾಡಿದ ಅನ್ನೋ ಮಾತು ಅದು ಹಾಸ್ಯಾಸ್ಪದ. ನಮಗೆ ಶ್ರೇಣಿಕ ರಾಜಿಗೆ ಹೊಲ ಮಾರಿದ್ರೆ ಸಾಕಾಗಿತ್ತು. ಹೊಲ ಅದನ್ನ ಯಾರು ತಗೊಳ್ಳೋರಿತ್ತು. ದಾರಿನೇ ಇಲ್ಲ, ಹಳದಂಡಿ ಹೊಲ. ಅದನ್ನು ಹಳದಂಡಿ ಹೊಲ ಅಂದರೆ ಇದರಷ್ಟು ಡೇಂಜರ್ ಅನ್ನೋದು ಹಳದಂದಿರೋ ಹೊಲ. ಅದು ಲೆಕ್ಕಾಚಾರಕ್ಕೆ ವಾಸಯೋಗ್ಯ ಅಲ್ಲ. ಅದು ಈಗ ಯಾವುದೇ ನದಿ ದಂಡಿ ಹಳ್ಳದ ದಂಡಿ ಇವತ್ತು ಏನೇ ನಾವು ವಸ್ತಿಗೆ ಖರೀದಿ ಮಾಡಬೇಕಾದ್ರೆ ಇವತ್ತಿನ ಪರಿಸ್ಥಿತಿ ಅಥವಾ 10 ವರ್ಷದ ಪರಿಸ್ಥಿತಿ ಅಲ್ಲ, 50 ವರ್ಷದ ಹಿಂದಿನ ರಿಕಾರ್ಡ್ಗಳನ್ನು ನೋಡಿ ತೀರ್ಮಾನಗಳಾಗಬೇಕು. ಯಾವಾಗ ಉಪ್ಪಾರವಾಣಿ ಹಳ್ಳದ ದಂಡಿಗೈತೆ, ಸುಕಾಲ್ಪೇಟೆ ಹಳ್ಳದ ದಂಡಿಗೈತೆ, ಕ್ವಾಟೆ ಹಳ್ಳದ ದಂಡಿಗೈತೆ. ಏನು ಈಗ ಅಲ್ವಾ ಸುಕಾಲ್ಪೇಟೆ ಹಳ್ಳದ ದಂಡಿ, ಕ್ವಾಟೆ ಹಳ್ಳದ ದಂಡಿ ಅದು ಈಗ ಯಾವಾಗೋ 1000 ವರ್ಷ 100 ವರ್ಷ 200-300 ವರ್ಷಗಳಿಂದ ಆಗಿರೋವೆಲ್ಲ. ಇವತ್ತು ಯಾವ ಸುಕಾಲ್ಪೇಟೆ ಹಳ್ಳದ ದಂಡಿಗೆ ಹೋಗಿಲ್ಲ, ಕ್ವಾಟೆ ಇವತ್ತು ಹೋಗಿಲ್ಲ. ಇವತ್ತು ನೀವು ಈಗ ನಮ್ಮ ನೆನಪಿಲೆ 2 ಫ್ಲಡ್ ಬಂದು 92 ಒಂದು ಫ್ಲಡ್ ಬಂತ, 9 ಒಂದು ಫ್ಲಡ್ ಬಂತ. 9 ಫ್ಲಡ್ಗಿಂತ 2092ದಾಗ ಒಂದು ಫ್ಲಡ್ಡು ನಮ್ಮ ಸಿನ್ನೂರಿಗೆ ಭಾಳ ಎಫೆಕ್ಟ್ ಆಯಿತು. ಈ ಕಿತ್ತೂರಾಣಿ ಚೆನ್ನಮ್ಮ ಸರ್ಕಲ್ಲೇ 3 ಫೀಟ್ ನೀರಿದ್ದು. ನಮ್ಮ ಸುಕಾಲ್ಪೇಟೆ ರೋಡಿನ ತನಕ ಕನಕದಾಸ ಕ್ರಾಸಿನ ತನಕ ಹಳದ ನೀರು ಬಂದಿತ್ತು. ಈಗ ಅಂಥ ಫ್ಲಡ್ ಬಂದಾಗ ಏನಾಗ್ಬೋದು ಅಂತ, ಫ್ಲಡ್ ಈಗ 30 ವರ್ಷಕ್ಕೊಮ್ಮೆ 40 ವರ್ಷಕ್ಕೊಮ್ಮೆ ಬಂದೇ ಬರ್ತಾವೆ. ಫ್ಲಡ್ ಇದು ನ್ಯಾಚುರಲ್. ಅದಾದಾಗ ಏನಾಗ್ಬೋದು ಅನ್ನೋಂಥ ಆಲೋಚನೆ ಇಲ್ಲದೆ ಹೋದ್ರೆ ಇವರಿಗೆ ಯಾರೋ ಭೂಮಿ ಕೊಡ್ತಾರ, ಅವ್ರನ್ನ ರಕ್ಷಣೆ ಮಾಡೋಕ್ಕೆ ನಾವು ಭೂಮಿ ಖರೀದಿ ಮಾಡ್ತೀವಿ ಅನ್ನೋದು.
ಜವಾಬ್ದಾರಿ ಸ್ಥಾನದಲ್ಲಿ ಮಾತಾಡೋಂಥ ಮಾತುಗಳಲ್ಲ. ಮತ್ತು ಯಾವುದೇ ಖರೀದಿ ಮಾಡಬೇಕಾದ್ರೆ, ಸರ್ಕಾರದ ಹಣ ಖರ್ಚು ಮಾಡಬೇಕಾದ್ರೆ ಅದು ಜನರಿಗೆ ಲಾಭ ಸಿಗಬೇಕಲ್ಲ ಅದ್ರದ್ದು. ಈಗ ಮರಿಯಪ್ಪನ ದಾರಿ ಬಗ್ಗೆ ಮಾತಾಡೋಣ, ಇರ್ಬಾಯಿಸಪ್ಪ ಭಾಳ ಬೇಕಾದರೂ ಅವರೇ ರಾಜಿ ಮಾಡ್ಬೋದಾಗಿತ್ತು ಅಂತ ಏನೇನೋ ಮಾತಾಡೋಣ ಭಾಳ. ಶ್ರೇಣಿಕ್ ರಾಜ, ಮರಿಯಪ್ಪ, ಸಂಜಯ್ ಪಾಟೀಲ್ ಇವರು ಮೂವರು ಕಲಿತು ವ್ಯವಹಾರ ಮಾಡ್ಯಾರ ಅಂತ ತಾನೇ ಹೇಳ್ಯಾರ. ಅವ್ರ ಮೂವರಿಗೆ ಒಪ್ಸು ನೀನು. ಶ್ರೇಣಿಕ್ ರಾಜ ನಿನ್ನ ಶಿಷ್ಯ ಅಲ್ಲಪ್ಪ. ಶ್ರೇಣಿಕ್ ರಾಜ ತಾತನ ಶಿಷ್ಯ. ಅವನು ಈ ಊರಾಗ ಯಾವ ಲೀಡರ್ ಹೇಳಿದ್ರು ಕೇಳಲ್ಲ, ಅಂಬರಗಳು ಹೇಳಿದ್ರೆ ಮಾತ್ರ ಕೇಳಲ್ಲ ಅವ ಶ್ರೇಣಿಕ್ ರಾಜ. ಯಾವುದ್ರಾಗ ಇದು ಫ್ಲಡ್ಡಿಂದ ಯಾವುದೊಂದು ಫಂಡು ಕಮಿಟಿ ಮಾಡಿ ಫಂಡ್ ಆತನ ಕಡೆ ಜವಾಬ್ದಾರಿ ಇತ್ತು. ನಾನು MLA ಆದ ಕೂಡಲೇ ಒಂದು ಮೀಟಿಂಗ್ ಕರೆದೆ. ಅದರಲ್ಲಿ ಅವ್ನು ಬರಲಿಲ್ಲ ಮೀಟಿಂಗಿಗೆ. ನಾನು ಕರೆದ ಮೀಟಿಂಗಿಗೆ ಬರಲಿಲ್ಲ. ನಾನು ಅಲ್ಲೇ ಪ್ರೆಸ್ಸಿಗೆ ಹೇಳಿದೆ ಅವನಿಗೆ. ಹಂಗೆ ಅವನು ಸ್ವಲ್ಪ ದುರಹಂಕಾರಿ ಅನಿಸ್ಬಿಟ್ಟು. ನಾನೀಗ ಇಲ್ಲಿ ಹೇಳೋದಿಷ್ಟೇ, ಶ್ರೇಣಿಕ್ ರಾಜ ತನಗೆ ಭಾಳ ಬೇಕಾದತ್ತ. ಶ್ರೇಣಿಕ್ ರಾಜನ ಮತ್ತು ಸಂಜಯ್ ಪಾಟೀಲ್ನ ಕರೆದು ಏನು ವ್ಯವಹಾರ ಆಗಿದೆ, ಬರೇ ನನ್ನ ಸರ್ಕಾರ ದುಡ್ಡು ಬಂತು ಶ್ರೇಣಿಕ್ ರಾಜಿಗೆ ಕೊಡಿಸ್ದೆ, ಯಾವುದೇ ಮುಸಲ್ಮಾನರವ್ರಿಗೆ ಕೊಡಿಸ್ದೆ ಅನ್ನೋದು ಜವಾಬ್ದಾರಿ ಅಷ್ಟಕ್ಕೆ ಮುಗಿಲಿಲ್ಲ ಶಾಸಕರು. ಅದಕ್ಕೆ ದಾರಿ ಕ್ಲಿಯರ್ ಯಾಕಾಗಿಲ್ಲ? ಮರಿಯಪ್ಪ ರಿಜಿಸ್ಟರ್ ಮಾಡಿಸಲಿಲ್ಲ. ಯಾಕೆ ಮಾಡಿಸಲಿಲ್ಲ ಅಂತ ಯಾರು ಕೇಳಬೇಕು? ನೀ ಕೇಳ್ಬೇಕಲ್ಲ, ನಿನ್ನ ಜವಾಬ್ದಾರಿ ತಾನೇ. ಸಂಜಯ್ ಪಾಟೀಲ್ ಅಥವಾ ಆಗಲಿ, ನೀನು ಮಾತಾಡೋದು ಬೇಡ. ಸಂಜಯ್ ಪಾಟೀಲು, ಶ್ರೇಣಿಕ್ ರಾಜ್ ಏನಪ್ಪ ಯಾಕೆ ಆಗಲಿಲ್ಲ? ಏನು ಮಾತಾಡಿದ್ರಿ? ಮಾತಿನ ಪ್ರಕಾರ ಸರಿ ಮಾಡ್ಬೇಕಲ್ಲ. ನಗರಸಭೆಯವರಾದರೂ ಮರಿಯಪ್ಪ ಯಾಕೆ ರಿಜಿಸ್ಟ್ರಿ ಮಾಡಿಸಲಿಲ್ಲ? ಶ್ರೇಣಿಕ್ ರಾಜಿಂದ ಮತ್ತು ಇನ್ನೊಂದು ಮಾತು, ಅದರಲ್ಲಿ ಶ್ರೇಣಿಕ್ ರಾಜ ಪೂರ್ತಿ ರಿಜಿಸ್ಟ್ರಿ ಮಾಡಿಸಲಾರದೆ ಚೆಕ್ ಅಡ್ವಾನ್ಸ್ ಕೊಟ್ಟದ್ದು. ಇದು ಎಂಥ ಅಪರಾಧ ಐತೆ ಅಂದರೆ, ಇದನ್ನು ಆಫ್ಟರ್ 4 months and 5 months ಬಿಟ್ಟು ರಿಜಿಸ್ಟ್ರೇಷನ್ ಆಗಿದೆ, ಬಟ್ ಚೆಕ್ ಕೊಟ್ಟಿರೋದು ಮಾತ್ರ ಕಂಪ್ಲೀಟ್ ಕೊಟ್ಟಿದ್ದಾರೆ. ನಾನು ಅದನ್ನೇ ಕ್ವಶನ್ ಮಾಡ್ತಾ ಇರೋದು. ಓಡಿ ಆಗಿಲ್ಲ, ರಿಜಿಸ್ಟ್ರಿ ಮಾಡಕ್ಕೆ ಬರಲ್ಲ ಅಂತೇಳಿ ಸಬ್ ರಿಜಿಸ್ಟ್ರಿಗೆ ಹೇಳಿದ್ರು ಅನ್ನೋದು. ಹಾಂ, ಅದು ರಿಜಿಸ್ಟ್ರಿ ಅವತ್ತು ಆಗಲಿಲ್ಲ. ರಿಜಿಸ್ಟ್ರಿ ಆಗಲಾರದೆ ಚೆಕ್ ಅಡ್ವಾನ್ಸ್ ಕೊಟ್ರಲ್ಲ, ಇದಕ್ಕೆ ಯಾರು ಜವಾಬ್ದಾರು? ಶ್ರೇಣಿಕ್ ರಾಜ ಪ್ರಾಮಾಣಿಕ ಅಂಪನಗೌಡ ದೃಷ್ಟಿಯಲ್ಲಿ ಬಂದು ರಿಜಿಸ್ಟ್ರಿ ಮಾಡಿಸ್ತಾ ಮಾತು ಬೇರೆಪ್ಪ. ಚೆಕ್ ತಗೊಂಡು ರಿಜಿಸ್ಟ್ರಿ ಮಾಡಿಸಲಾರ್ದಂಗೆ ಕುಂತಿದ್ರೆ ಮರಿಯಪ್ಪ ಆ ಕೆಲಸ ಮಾಡಿಲ್ಲ, ಅಥವಾ ರಿಜಿಸ್ಟ್ರಿ ಮಾಡಿಸಾಗಲ್ಲ ಅನ್ನೋದು ಯಾವ ಕಾರಣಕ್ಕಂತ ಅನ್ನೋದು ಅವ್ರಿಗೆ ಗೊತ್ತು, ಮಾತಾಡಿದವ್ರಿಗೆ ಗೊತ್ತು. ನನಗೂ ಗೊತ್ತಿಲ್ಲ, ನಾನು ಕೇಳಕ್ಕೆ ಹೋಗಿಲ್ಲ ಅದ್ರ ಬಗ್ಗೆ. ಇಲ್ಲ, ಮರಿಯಪ್ಪ ನನಗೆ ಬೇಕಾದಂತ, ನನಗೆ ಆತ್ಮೀಯ. ಆದರೆ ಇವತ್ತು ನಾನು ಕಾಂಗ್ರೆಸ್ಸಿಗೆ ಬಂದ ನಾನು ಕೂಡ ಮರಿಯಪ್ಪ ಬರಲಿಲ್ಲ. ಎಲ್ಲ ದಳದಾಗ ಉಳ್ಕೊಂಡಾತ ಇವತ್ತು ದಳದಾಗದಾರ. ನನಗೆ ಕೂಡ ಇಲ್ಲ ಆತ. ವಿಶ್ವಾಸ, ಆತ್ಮೀಯತೆ ಬೇರೆ ಪ್ರಶ್ನೆ. ಓಲಿ ಅದನ್ನು ಹೇಳ್ಬೋದು, ಕೇಳ್ಬೋದು, ಅದು ಬೇರೆ ಪ್ರಶ್ನೆ. ಒಂದು ಸಾರ್ವಜನಿಕ ಕೆಲಸ ಒಂದು 4 ಜನರಿಗೆ ಒಳ್ಳೇದಾಗುತ್ತೆ ಅಂತಂದರೆ ಅದನ್ನು ಮಾತಾಡಿಸ್ಬೋದು ನಾನು. ಆದರೆ ನಿನ್ನ ಮಾತು ಕೇಳಲ್ಲ, ನಾನು ಮರಿಯಪ್ಪಗೆ ಮಾತಾಡಿಸ್ತೀನಿ ಅಂತಂದ್ರೆ ಮರಿಯಪ್ಪ, ಶ್ರೇಣಿಕ್ ರಾಜ, ಸಂಜಯ್ ಪಾಟೀಲ್ ಮಾತಾಡ್ಯಾರ ಏನು ಅನ್ನೋದು ನನಗೇನು ಗೊತ್ತು? ಚಕ್ಕಾಗಿಲ್ಲ ಅಂತ ಯಾರು ಕೇಳಬೇಕು? ನೀನು MLA ಇದ್ದಾತ, ಸರ್ಕಾರದ ಹಣ ತಂದು ಖರ್ಚು ಮಾಡಿದಾತ, ನೀನು ಅದನ್ನು ಸಂಪೂರ್ಣ ಮಾಡೋ ಜವಾಬ್ದಾರಿ ನಿಂದು. ನೀ ಮಾಡ್ಬೇಕಾಗಿತ್ತು ಅದನ್ನು. ಅಲ್ಲಿಗೆ ಮುಗೀತು, ಅಲ್ಲಿ ಇರೋ ಶಾಸಕರು ಮಾಡಬೇಕಾಗಿತ್ತು ಅಂತ ಸರ್. 1 ವರ್ಷ ಪೀರಿಯಡ್ ಇತ್ತಾನೆ. 2017 ಇವ್ರು ಖರೀದಿ ಮಾಡಿದ್ದು, 2018 ರಿಜಿಸ್ಟ್ರೇಷನ್ ಆಗಿದ್ದು 2018 ಮಾರ್ಚ್ 26 ಅದರ ರಿಜಿಸ್ಟ್ರೇಷನ್ ಆಗಿದೆ ಸರ್. ತಿರ್ಗಾ ಮರುದಿನನೇ ಎಲೆಕ್ಷನ್ ನೋಟಿಫಿಕೇಶನ್ ಆಗಿದೆ ಸರ್. ಆಗಲಿ, ಎಲೆಕ್ಷನ್ ನೋಟಿಫಿಕೇಶನ್ ಆಗಿಂದ ಅದನ್ನು ಪಂಚಾಯತಿ ಮಾಡಬಾರ್ದು ಅಂತ ಇಲ್ಲಿ ಇಲ್ಲ. ಒಟ್ಟು ಅಧಿಕಾರ ಇದ್ದವ್ರು ಮಾಡಬೇಕು. ಈಗ ಅದು ಮಾಡಬೇಕು, ಅಧಿಕಾರ ಇದ್ದವ್ರೂ ಮಾಡಬೇಕು, ಅವ್ರ ಜವಾಬ್ದಾರಿ ಇಲ್ಲ ಅಂತ ಪ್ರಶ್ನೆ ಅಲ್ಲ ನಾನು ಹೇಳೋದು. ಈಗ ಎಲ್ಲವನ್ನೂ ಜಾರಿಕೆಂತ ಹೋದ್ರೆ ಹೆಂಗ ಅಂತ ನಾನು ಹೇಳೋದು. ನೀನು ಇಷ್ಟೆಲ್ಲ ಭದ್ರತೆ, ಮೊದಲನೇದಾಗಿ ರಿಜಿಸ್ಟ್ರಿ ಆಗಲಾರ್ದಂಗೆ ಚೆಕ್ ಇಶ್ಯೂ ಮಾಡಿದ್ದು ಮಹಾ ಅಪರಾಧ. ಅದಕ್ಕೆ ಯಾರು ಜವಾಬ್ದಾರ ಅಂತಾರ ಗೊತ್ತಿಲ್ಲ. ಅದಿನ್ನೂ ಇದ್ರಾಗ ನಡೆದೈತೆ ಇಲ್ಲಿ, ಅದಿನ್ನೂ ಪೂರ್ತಿ ಆಗಿಲ್ಲ ಇನ್ನು. ಮರಿಯಪ್ಪಂದು ಸಂಜಯ್ ಪಾಟೀಲ್ನ
ಇಬ್ಬರು ತನ್ನ ಶಿಷ್ಯರಪ್ಪ ಸಂಜಯ್ ಪಾಟೀಲು ಶ್ರೇಣಿಕ್ ಅವರಿಬ್ಬರನ್ನ ಕರೆದು ಏನು ಮರಿಯಪ್ಪಂದು ಯಾಕೆ ನಿಂತು ನೀವೇನು ಮರಿಯಪ್ಪನ ಕೂಡ ಮಾತಾಡಿದ್ರಿ ಅದನ್ನು ಇಮಿಡಿಯೇಟ್ ಸೆಟ್ಲ್ ಮಾಡ್ತಾರ ಇಲ್ಲ ಅದು ಕೇಳ್ಬೇಕು ತಾನು ನಾ ಕೇಳೋಕ್ಕಾಗಲ್ಲ ಶ್ರೇಣಿಕ್ ರಾಜ್ಗೆ ಅದನ್ನ ಜವಾಬ್ದಾರಿ ಮತ್ತು ಅದರ ಜೊತೆಗೆ ನಾಡಗೌಡನ ಜವಾಬ್ದಾರಿ ಕೂಡ ಶಾಸಕರಾದಿಂದ ನಾಡಗೌಡ ಜವಾಬ್ದಾರಿ ಒತ್ಕೋಬೇಕಾತ ತನ್ನ ಪಾರ್ಟಿಯಾಗಿದ್ದಾನೆ ಮರಿಯಪ್ಪನ ಮಗ ಮೆಂಬರ್ ಆಗಿದ್ದಾನೆ ಅಂತಂದಾಗ ಅವರಿಬ್ಬರನ್ನ ಮರಿಯಪ್ಪನ ಮಗನ ಕರೆಸಿ ಮಾತಾಡಬೇಕಾಗಿತ್ತು ಅಥವಾ ಮಾತಾಡಿರ್ಬೋದು ನನಗೆ ಗೊತ್ತಿಲ್ಲ ಮಾತಾಡಿದರೂ ಕೂಡ ಈ ಇಂಟರ್ನಲ್ ವ್ಯವಹಾರ ಏನಿದೆಯಲ್ಲ ಆ ಜವಾಬ್ದಾರಿ ಯಾರು ಒಪ್ಪಿಕೊಳ್ಳೋರು ನಾಳೆ ನಾಡಗೌಡ ಕರೆಸಿದ್ರೆ ಶ್ರೇಣಿಕರಾಜ್ ಹೋತಾನ ಹೋಗಲ್ಲ ಸಂಜಯ್ ಪಾಟೀಲ್ ಶ್ರೇಣಿಕರಾಜ್ ನಾಡಗೌಡ ಕರೆಸಿದ್ರು ಹೋಗಲ್ಲ ಹಂಪನಗೌಡ ಈಗ ಆಗಲೇ ಮರಿಯಪ್ಪನ ಕರೆಸಿ ಮಾತಾಡಿಲ್ಲ ಅಂತಲ್ಲ ಮರಿಯಪ್ಪನ ಕರೆಸಿ ಮಾತಾಡ್ಯಾನ ಮರಿಯಪ್ಪ ಸಮಸ್ಯೆ ಹೇಳ್ಯಾನ ಆ ಸಮಸ್ಯೆ ಬಗೆಹರಿಸೋಕ್ಕೆ ತಯಾರಿಲ್ಲ ಹಂಪನಗೌಡ ನಮ್ಮ ಸಂಜಯ್ ಪಾಟೀಲು ಶ್ರೇಣಿಕರಾಜ ನನಗೆ ಈ ರೀತಿ ಮಾತಾಡಿದ್ದಾರೆ ನನಗೆ ಭರವಸೆ ಕೊಟ್ಟಿದ್ದಾರೆ ಅದ್ರ ಪ್ರಕಾರ ನೀವು ಸೆಟ್ಲ್ ಮಾಡಿರಿ ಹೇಳ್ಯಾನ ಮರಿಯಪ್ಪ ಈ ಒಟ್ಟಾರೆ ಖರೀದಿ ಹಿಂದಿನ ಉದ್ದೇಶ ಏನು ಸರಿ ನೀವು ಇಷ್ಟೆಲ್ಲ ಆಗೈತಲ್ರಿ ಇದ್ರ ಹಿಂದಿನ ಉದ್ದೇಶ ಏನು ಈಗ ನನ್ನ ಉದ್ದೇಶಕ್ಕಿಂತ ಸಾರ್ವಜನಿಕವಾಗಿ ಒಂದು ಹಳ್ಳದಲ್ಲಿ ಹೋಗಿ ಒಂದು ಭೂಮಿ ಖರೀದಿ ಮಾಡ್ತಾರೆ 15 ಫುಟ್ 20 ಫುಟ್ ತೋಡಿದ್ರೆ ಉಸುಕು ಸಿಗುತ್ತೆ ಅಲ್ಲಿ ಫ್ಲಡ್ ವಾಲ್ ಕಟ್ಟಿ ನಾವು ವಸ್ತಿಗೆ ಮಾಡಬಹುದು ಅನ್ನೋ ಮಾತಾಡ್ತಾನಲ್ಲ ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿದ್ದಂಥ ವ್ಯಕ್ತಿ ಎಷ್ಟು ಬೇಜವಾಬ್ದಾರಿ ಮಾತಿದು ಈ ಶ್ರೇಣಿಕರಾಜಿಂದ ಒಂದು ಹಂತ ಇದು ಎರಡನೇ ಹಂತ ಇದ್ರದ್ದು ಹೆಂಗಾಗಿತ್ತು ಪರಿಸ್ಥಿತಿ ಅಂದರೆ ಇದ್ರ ಮಾಲೀಕರು ಯಾರು ಅಂತ ಮೊನ್ನೆವರೆಗೂ ಕೂಡ ಗೊತ್ತಿದ್ದಿಲ್ಲ ಅವ್ರಿಗೆ ಗೊತ್ತಿಲ್ಲ ಇದು ನಮ್ಮ ಹೊಲ ಐತಿಲ್ಲ ಅಂತ ರೀಸೆಂಟ್ ಒಂದು 5 ವರ್ಷದ ಹಿಂದೆ ಗೊತ್ತಾಗಿರೋದು ಹೊಲ ಇರ್ತಿರ್ತೀವಿ ನನಗೆ ಗೊತ್ತಿದ್ದಂಗೆ ನಂದು ಅಲ್ಲೇ ಮನೆ ಮೊದಲು ಇಲ್ಲೆಲ್ಲ ನಂದು ಅಲ್ಲೇ ಮನೆ ನಾವು ಅಲ್ಲೇ ಆಡಿದವರು ಅದು ಎಂದೂ ಬಿತ್ತಿಲ್ಲ ವ್ಯವಸಾಯ ಮಾಡಿಲ್ಲ ನಮ್ಮ ನೆನಪಿಲ್ಲ 75 ವರ್ಷದಲ್ಲಿ ನಾವು ಹೇಳ್ತಾ ಇರೋದು ಅವ್ರು ಯಾರು ನಮ್ಮ ಹೊಲ ಅಂತ ಬಂದಿಲ್ಲ ಅಲ್ಲಿ ಆನಂತರ 71-72ನೇ ಇಸ್ವಿ ಅವಾಗ ಒಂದು ಫ್ಲಡ್ ವಾಲ್ ಕಟ್ಟಿಸಿದ್ರು ಬಸವಂತರಾಯನ ಕಾಲ ಒಂದು ಫ್ಲಡ್ ವಾಲ್ ಕಟ್ಟಿಸಿದ್ರು ಈ ಕ್ವಾಟೆಲಿಂದ ಉಪ್ಪಾರವಾಡಕ್ಕೆ ಕಟ್ಟಿಸಿದ್ರು ಮತ್ತು ಈ ಕ್ವಾಟೆಲಿಂದ ನಮ್ಮ ಸುಕಾಲ್ಪೇಟೆ ಕೆಳಗಿನವರೆಗೆ ಫ್ಲಡ್ ವಾಲ್ ಕಟ್ಟಿಸಿದ್ರು ಆ ನಡೋ ಹೊಲ್ದಾಗ ಹೋಗಿದ್ದೆ ಫ್ಲಡ್ ವಾಲು ಆ ಸರ್ವೆ ನಂಬರ್ ಏನೈತಲ್ಲ ಅದು ನಡೋ ಹೊಲ್ದಾಗ ಫ್ಲಡ್ ವಾಲ್ ಹೋಗಿದ್ದೆ ಈ ಕಡೆ ಒಂದಿಷ್ಟು ಉಳ್ಕೊಂಡೈತೆ ಸಂಪೂರ್ಣ ಮೇಜರ್ ಆ ಕಡೆಗೆ ಐತೆ ಈ ಕಡೆ ಒಂದು 30% ಇದೆ ಉಳಿದೆಲ್ಲ ಆ ಕಡೆಗಿದೆ ಮತ್ತು ಅವತ್ತೇ ಫ್ಲಡ್ ವಾಲ್ ಕಟ್ಟಿ ಅವತ್ತೇ ಪೇಮೆಂಟ್ ಆಗಿದೆ ಅದನ್ನು ಈ ಫ್ಲಡ್ ವಾಲಿಂದೆಲ್ಲ ಪೇಮೆಂಟ್ ಆಗಿದೆ ಸರ್ಕಾರದಿಂದ ಫ್ಲಡ್ ವಾಲ್ ಪೇಮೆಂಟ್ ಆದದ್ದಕ್ಕೆ ಮತ್ತೆ ಇನ್ನೊಂದ್ಸಲ ನೀವು ಪೇಮೆಂಟ್ ಮಾಡಿರಲ್ಲ ಇದಕ್ಕೆ ಯಾರು ತಪ್ಪಿತಸ್ಥರು ಅಂದರೆ ಈ ಫ್ಲಡ್ ವಾಲಿಂದ ಹಳದಾಗ ಬಿಟ್ಟವಲ್ಲ ಈಗ ಇವ್ರು ಖರೀದಿ ಮಾಡೋದು ಈ ಕಡೆಗೆ ಎಷ್ಟು ಎಕರೆ ಐತೆ ಅದು 4 ಎಕರೆ 25 11 ಎಕರೆ ಚಿತ್ರ 12 ಎಕರೆ ಐತೆ ಅದು 12 ಎಕರೆ ಈ ಕಡೆ ಒಂದು 2 ಎಕರೆ ಉಳ್ಕೊಂಡೈತೆ ಈ ಕಡೆಗೆ 2 ಎಕರೆ 3 ಎಕರೆ ಐತೆ ಈ ಕಡೆ ಒಡ್ಡಿನ ಈ ಕಡೆಗೆ ಊರ ಕಡೆಗೆ ಉಳಿದೆಲ್ಲ ಹಳದಾಗೈತೆ ವಾಲ್ ಹಾಕಿ ಪೇಮೆಂಟ್ ಮಾಡಿದೆ ಅದಕ್ಕೆ ಇವ್ರು 2ನೇ ಸಲ ಪೇಮೆಂಟ್ ಮಾಡಿದ್ರು 72ರಲ್ಲಿ ಅದನ್ನ ಕಬ್ಜೆ ಮಾಡಿಕೊಂಡು ಅವ್ರು ವಾಲ್ ಕಟ್ಟಿದ್ರು ವಾಲ್ ಅಂದ್ರೆ ಮಣ್ಣಿನ ವಾಲ್ ಅದು ದೊಡ್ಡ ಒಡ್ಡ ಹಾಕಿ ಅದಕ್ಕೆ ಕಲ್ಲು ಪಿಚ್ಚಿಂಗ್ ಆಗಿದೆ ಒಳಗಡೆ ಕಲ್ಲು ಪಿಚ್ಚಿಂಗ್ ಆಗಿದೆ ಆ ಕಾಲದಲ್ಲಿ 71-72 ಇಸ್ವಿಯಲ್ಲಿ ಅವಾಗ ಪೇಮೆಂಟ್ ಆಗ್ಯಾವೆಲ್ಲ ಎಲ್ಲವೂ ಪೇಮೆಂಟ್ ಆಗ್ಯಾವ ನಮ್ಮ ಸುಗಲ್ಪೇಟೆ ಎಲ್ಲವೂ ಪೇಮೆಂಟ್ ಆಗ್ಯಾವ ಮತ್ತು ಅವ್ರಿಗೂ ಆ ಪೇಮೆಂಟ್ ಆಗಿದೆ ಅವಾಗ ಒಂದರಿಗೆ ಮತ್ತೆ ಇವ್ರು 2ನೇ ಸಲ ಪೇಮೆಂಟ್ ಮಾಡಿದ್ರು ಈಗ ಮೂಲ ಪಾರ್ಟಿ ಹೌದು ಮೂಲ ಪಾರ್ಟಿ ಅವ್ರು ಇರ್ಬೋದು ನನಗೆ ಗೊತ್ತಿಲ್ಲ ಅದು ಅವರು ಹಿಂದಿನ ಓನರ್ ಯಾರು ಏನೋ ಗೊತ್ತಿಲ್ಲ ಇವ್ರು ಯಾರೋ ಸಂಬಂಧಿಕರು ಮೊಟಿವೇಶನ್ ಮಾಡಿಸ್ಕೊಂಡು ಬಂದವ್ರು ಆಮೇಲೆ ಇತ್ತೀಚೆಗೆ ಬಟ್ ನನ್ನ ನೆನಪಿಲ್ಲ ಅದು 1947 ನಂತರ ನನಗೆ ಅನ್ಸ್ಬಿಟ್ಟಿಗೆ ಅವಲ್ಲ ವ್ಯವಸಾಯ ಆಗಿಲ್ಲ ಅನ್ನೋದಕ್ಕಿಂತ ಅಳಕ್ಕೆ ಹೋಗಿಬಿಟ್ಟಿತ್ತದ ಹೊಲನೇ ಇಲ್ಲ ಅಲ್ಲಿ
ಇರೋದೊಂದು 2-3 ಎಕರೆ, ಈಗ ಹೇಳಿದಲ್ಲ 2-3 ಎಕರೆ ನಮ್ಮವರು ತಿಪ್ಪಿಗಳಾಗ್ತಾಯಿದ್ರು. ನಮ್ಮದೇನು ಈ ಸುಗಾರ್ಬಿಟ್ಟು ಸ್ಕೂಲ್ ಐತಲ್ಲ, ಅಲ್ಲೊಂದು ಮಠದ ಕಡೆ ಸ್ಕೂಲ್ ಐತಲ್ಲ, ಅದ್ರಾಗೈತೆ ಆ ಸ್ಕೂಲ್. ಆ ಸ್ಕೂಲ್ ಅದ್ರಾಗೈತೆ, ನನಗೆ ಗೊತ್ತಿಲ್ಲ. ಅಂದರೆ ಉದ್ದೇಶ ಏನಿದೆ ಸರ್ ಹಂಪನಗೌಡ್ರದ ಆ ಭೂಮಿ ಖರೀದಿ? ನನಗೆ ಉದ್ದೇಶ ಅದ್ರ ಲಾಭ ಇದು ಮಾಡ್ಕೊಂಡನೋ ಇಲ್ಲೋ ನನಗೆ ಗೊತ್ತಿಲ್ಲ. ಇದು ಮಧ್ಯಸ್ಥರದಿರಲ್ಲ ಯಾರ್ಯಾರು, ಅವರು ಏನು ಲಾಭ ಮಾಡ್ಕೊಂಡಾರೋ ಹಂಪನಗೌಡನ ಪಾಲನಾಗೈತು ಇಲ್ಲೋ ನನಗೂ ಗೊತ್ತಿಲ್ಲ. 50,000 ರೂಪಾಯಿ ಕೂಡ ಬಾಳದೇ ಇರುವಂತ ಹಳ್ಳನ ಹೌದು ಈಗ 22 ಲಕ್ಷಕ್ಕೆ ಎಕರೆ ಹೆಂಗೆ ಖರೀದಿ ಮಾಡಿದ್ದಾರೆ ಸರ್. ಹೌದು. ಮಂಜುಳಾ ಅವನು ಒಂದು 2 ಲಕ್ಷ 3 ಲಕ್ಷ ಕೊಟ್ಟು ಹೋಗ್ಬಿಡ್ತಾವ. ಅವನಿಗೆ ತಿರ್ಗಾಡಿದ ಕೊಡಕ್ಕೆ. ಸರ್ ನನ್ನ ಅಂಗಡಿ ಬಂದಿದ್ರೆ 7 ಲಕ್ಷ ರೂಪಾಯಿ ಕೊಷ್ಟು ಕೊಡಕ್ಕೆ ಅಂಗಡಿ ಡಾಕ್ಯುಮೆಂಟ್ಸ್ ತಗೊಂಡು. ಇನ್ನು 2-3 ಲಕ್ಷ ಕೊಟ್ಬಿಡ್ತಾರೆ, ಡಾಕ್ಯುಮೆಂಟ್ಸ್ ಕೊಟ್ಬಿಡ್ತಾರೆ ಅವರು. ಅವ್ರಿಗೆ ಅಲ್ಲ, ಇಲ್ಲಿ ಯಾರು ತಗೋಬೇಕದನ್ನ ಹೊಲ? ಮುಖವಾಗಿ ಹಳದಾಗ ಹೋಗೈತೆ. ಮುಖವಾಗಿ ಹಳದಾಗ ಹೋಗಿದ್ದೆ. 2 ಎಕರೆ ಒಡ್ನಿ ಗಿಡ ಉಳ್ಕೊಂಡೈತೆ. ಅದು ಒಡ್ನಿ ಗಿಡ ಉಳ್ಕೊಂಡೈತೆ ಅಂದರೆ ವಾಸಕ್ಕೆ ಬರೋದಲ್ಲ. ಅದು ಹೆಂಗಾದ್ರೆ ಈ ನಾಲೇನು ಹೋಗುತ್ತೆ ನಿಮ್ಮ ಜಟಾಡ ಹೋಗ್ತಾರ. ಈ ಹಳ್ಳ ಬಂದಾಗ ನೀರು ಎದುರು ಬರುತ್ತೆ. ಅದೆಲ್ಲ ನೀರು ನಿಂದಿರ್ತೀವಿ ಬಂದು. ದುಡ್ಡು ಹಾಳು ಮಾಡಿದ್ರಲ್ಲ ಅಂತ ಹೇಳೋದು. ಸರ್ಕಾರದ ದುಡ್ಡು ಉಳಿಲಿಲ್ಲ, ಬಡವರಿಗೆ ಅದರಿಂದ ಏನು ಲಾಭ ಆಗಲಿಲ್ಲ. ಈಗ ಅದಕ್ಕೊಂದು 4 ಕೋಟಿ ಎಸ್ಟಿಮೇಟ್ ಮಾಡಿ ಒಂದು ವಾಲ್ ಪ್ರಪೋಸಲ್, ಇದಕ್ಕೆ ಫ್ಲಡ್ ವಾಲ್. ಇವರು ಮಾಡಿರೋ ತಪ್ಪಿನಿಂದ, ಹಂಪನಗೌಡರು ಮಾಡಿರೋ ಸಣ್ಣ ತಪ್ಪಿನಿಂದ ಇವತ್ತು ಸಿಂಧನೂರಿನಿಂದ ಇರುವಂಥ ಬಡವರಿಗೆ ಹೊಸದಾಗಿ ಭೂಮಿ ಖರೀದಿ ಮಾಡಿ ಪ್ಲಾಟ್ ಮಾಡಲಿಕ್ಕೆ ಅವಕಾಶಗಳನ್ನು ತಪ್ಪಿರುವಂಥದ್ದು. ಅದಕ್ಕೆ ಕಾರಣ ಯಾರಾಗಿದ್ದರೆ ಹಂಪನಗೌಡನೇ ಕಾರಣ, ಬೇರೆ ಯಾರೂ ಕಾರಣ ಅಲ್ಲ. ನಾಡಗೌಡನೂ ಕಾರಣ ಸ್ವಲ್ಪ ಮಟ್ಟಿಗೆ. ಯಾಕಂದರೆ ಇದನ್ನು ಈಗ ಸುಮಾರು 3 ವರ್ಷ ಆದರೂ ಕೂಡ ಜವಾಬ್ದಾರಿಯಿಂದ ಸಮಸ್ಯೆಗಳನ್ನು ಪರಿಹರಿಸಿ ಹೊಸ ಭೂಮಿ ಖರೀದಿಗೆ ಸರ್ಕಾರದ ಮುಂದೆ ಪ್ರಸ್ತಾವನೆ ಒಯ್ಯಬಹುದಾಗಿತ್ತು. ಸಹಜ, ಸರ್ಕಾರ ನೀವು ಕೊಟ್ಟ ಭೂಮಿನೇ ಸರಿಯಾಗಿ ಬಳಸ್ಕೊಂಡಿಲ್ಲ ಅಂದಾಗ ನಿಮಗೆ ಮತ್ತೆ ಭೂಮಿ ಹಾಕ ಕಮಿಷನರ್ ಕೊಡ್ಬೇಕು. ಈಗ ಕಮಿಷನರ್ ಅದರಲ್ಲಿ ತಹಸೀಲ್ದಾರ್ ಅಂತ ಹೆಂಗೈತೆ ಒಂದು ವರದಿ. ಇವರು ತಹಸೀಲ್ದಾರ್ ಪ್ರಪೋಸಲ್ ಹೋದಾಗ ಮೊದಲು ರಿಜೆಕ್ಟ್ ಮಾಡ್ಯಾರ ತಹಸೀಲ್ದಾರ. ಅವಾಗ ಯಾರಿದ್ರು ತಹಸೀಲ್ದಾರ್? ವೆಂಕನಗೌಡ ರಿಜೆಕ್ಟ್ ಮಾಡಿ ಆಮೇಲೆ 2ನೇ ಸಲ ಇವ್ರದ್ದು ಯಾವ ರೀತಿ ಫೋರ್ಸ್ ಹಾಕಿದ್ರು ಗೊತ್ತಿಲ್ಲ. ಆ 2ನೇ ವರದಿಯಲ್ಲಿ ಇದು ತಜ್ಞರ ಹೇಳಿಕೆ ಪ್ರಕಾರ ಇದು ವಾಸಕ್ಕೆ ಯೋಗ್ಯ ಅಲ್ಲ, ಅಂದರೆ ಫ್ಲಡ್ ವಾಲ್ ಕಟ್ಟಿದ್ರೆ ಮಾತ್ರ ವಾಸಕ್ಕೆ ಯೋಗ್ಯ ಆಗಬಹುದು ಅಂತ ಕೊಡೋಣ. ಅವ್ನು ತಾನ್ಸಿಗೆ ಬೆಳಕ ಅದನ್ನ ಅಲ್ಲಿ ಹೋಗಿ ನೋಡಿದ್ರೆ ಯಾರು ಒಪ್ಪಕ್ಕೆ ಸಾಧ್ಯ ಇಲ್ಲ ಸರ್. ಆಸ್ ಎ ತಹಸೀಲ್ದಾರ್ ಆಗಿ ಕ್ಲಿಯರ್ ಇಲ್ಲ ಅದು ವಾಸಕ್ಕೆ ಯೋಗ್ಯ ಇದೆ ಅಂತ. ತಹಸೀಲ್ದಾರ್ ರಿಪೋರ್ಟ್ಸ್ ಕ್ಲಿಯರ್ ಇಲ್ಲ. ಅದು ಫ್ಲಡ್ ವಾಲ್ ಕಟ್ಟಿದ್ರೆ ಮಾತ್ರ ಅದು ವಾಸಕ್ಕೆ ಯೋಗ್ಯ ಆಗ್ಬೋದು. ಒಂಥರ ನಿರಾಶೆಯಾಗಿ ಮಾತಾಡಿದ್ರೆ ನಮ್ಮ ನಾಡಗೌಡಿಗೆ ಯಾಕೆ ಹೇಳಿದೆ ಅಂದರೆ, ನೀ 2 ವರ್ಷ 3 ವರ್ಷ MLA ಆದರೂ ಕೂಡ ಅದ್ರ ಬಗ್ಗೆ ತೀವ್ರತೆ ಇಲ್ಲ, ನಿಮ್ಮದು ಪರಿಶೀಲನೆ ಇಲ್ಲ ಅನ್ನೋದಾದರೆ ನೀವು ಸುಮ್ಮನೆ ಪೂರ್ತಿ ಆದ್ರೆ ಹಂಪನಗೌಡನ ಜೊತೆ ಏನೋ ಹೊಂದಾಣಿಕೆ ಮಾಡ್ಕೊಂಡ್ರು. ನಾಡಗೌಡ ತನಿಖೆ ಎಲೆಕ್ಷನ್ನಾಗ ಘೋಷಣೆ ಮಾಡಿದಂತ ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತಾನೆ ಈಗ ಅಂದರೆ ಅದರ್ಥ ಏನು? ಮತ್ತು ಹಂಪನಗೌಡನ ಜೊತೆ ಹೊಂದಾಣಿಕೆ ಮಾಡ್ಕೊಳ್ಳೋಣ ಅಂತ ಅರ್ಥ ಆಗುತ್ತಾ? ಇಲ್ಲ, ನಾನು ಹಂಪನಗೌಡ ಈತನ ಜೊತೆ ಹೊಂದಾಣಿಕೆ ಮಾಡ್ಕೊಳ್ಳೋ ಅಂತ ಹೇಳಲ್ಲ. ನಾಡಗೌಡ ಹಂಪನಗೌಡನ ಜೊತೆ ಹೊಂದಾಣಿಕೆ ಮಾಡ್ಕೊಳ್ಳೋ ಅಂತ ಅರ್ಥ ಆಗುತ್ತಾ? ಅವರಿಬ್ಬರ ಅಂಡರ್ಸ್ಟ್ಯಾಂಡಿಂಗ್ ನಮ್ಗೆ ಹೆಂಗೆ ಗೊತ್ತಾಗಬೇಕು? ಅಲ್ಲ, ಇದು ಇವರು ಮಾಡಿದ ಸಣ್ಣ ತಪ್ಪಿಗೆ ಇವತ್ತು ನಮ್ಮ ಸಿಂಧನೂರು ನಗರಕ್ಕೆ ಅಭಿವೃದ್ಧಿಗೆ ಬಡವರಿಗೆ ಮನೆ ಸಿಗಲಾರ್ದಂಥ ಪ್ಲಾಟ್ ಸಿಗಲಾರ್ದಂಥ ವಾತಾವರಣ ನಿರ್ಮಾಣ ಮಾಡಿರಲ್ಲ ಇವರಿಬ್ಬರೂ ಕಲ್ತು. ನಾಡಗೌಡ ಆ್ಯಂಡ್ ಹಂಪನಗೌಡ ಇಬ್ಬರೂ ಕಲ್ತು ಮಾಡಿದ್ದೀಗ.